ನಿಮ್ಮ ಮೆಣಸಿನಕಾಯಿ ತೋಟ ಕೇವಲ 3 ರಿಂದ 4 ದಿನಗಳಲ್ಲಿ ಪೂರ್ತಿ ಒಣಗ್ತಿದೆಯಾ? ಹುಷಾರ್, ಇದು ಡೇಂಜರಸ್ ವಿಲ್ಟ್ ರೋಗ ಅಥವಾ ಸೊರಗು ರೋಗ ಆಗಿರಬಹುದು. ಇದಕ್ಕೆ ಮುಖ್ಯ ಕಾರಣ ಫ್ಯುಸೇರಿಯಂ ಅನ್ನೋ ಫಂಗಸ್. ಹೊಲದಲ್ಲಿ ನೀರು ಸರಿಯಾಗಿ ಬಸಿದು ಹೋಗದೆ ತೇವಾಂಶ ಜಾಸ್ತಿ ಆದರೆ ಈ ಫಂಗಸ್ ಬೇಗ ಹರಡುತ್ತೆ. ಇದು ಬೇರ್ ಮೂಲಕ ಕಾಂಡಕ್ಕೆ ಹೋಗಿ ನೀರು ಸರಬರಾಜು ಆಗೋ ಪೈಪ್ಗಳನ್ನೇ ಬಂದ್ ಮಾಡುತ್ತೆ. ಹಾಗಾಗಿ ಮಣ್ಣಲ್ಲಿ ಎಷ್ಟೇ ತೇವಾಂಶ ಇದ್ರೂ ಗಿಡ ಒಣಗೋಗುತ್ತೆ. ಇದನ್ನು ಕಂಡುಹಿಡಿಯೋದು ತುಂಬ ಈಸಿ. ಬೆಳಗಿನ ಜಾವ ಗಿಡ ಫ್ರೆಶ್ ಆಗಿರುತ್ತೆ, ಆದರೆ ಬಿಸಿಲು ಏರ್ತಿದ್ದಂಗೆ ಬಾಡೋಗುತ್ತೆ. ಡೌಟ್ ಇದ್ದರೆ ಒಣಗ್ತಿರೋ ಗಿಡ ಕಿತ್ತು ಕಾಂಡ ಸೀಳಿ ನೋಡಿ. ಒಳಗೆ ಕಪ್ಪು ಅಥವಾ ಕಂದು ಬಣ್ಣದ ಗೆರೆ ಕಂಡ್ರೆ ಅದು ಖಂಡಿತ ವಿಲ್ಟ್ ರೋಗಾನೇ. ನೆನಪಿಡಿ, ಇದಕ್ಕೆ ಎಲೆ ಮೇಲೆ ಔಷಧಿ ಸ್ಪ್ರೇ ಮಾಡಿದರೆ ವೇಸ್ಟ್. ಔಷಧಿ ನೇರವಾಗಿ ಬೇರಿಗೆ ಮುಟ್ಟಬೇಕು. ಮೊದಲು ರೋಗ ಬಂದಿರೋ ಗಿಡನ ಕಿತ್ತು ಸುಟ್ಟಾಕಿ. 1 ಲೀಟರ್ ನೀರಿಗೆ 3 ಗ್ರಾಂ ಕಾಪರ್ ಆಕ್ಸಿಕ್ಲೋರೈಡ್ ಅಥವಾ 1 ಗ್ರಾಂ ಕಾರ್ಬೆಂಜಿಮ್ ಹಾಕಿ. ಇದರ ಜೊತೆಗೆ ಸ್ವಲ್ಪ ಸ್ಟ್ರೆಪ್ಟೋಸೈಕ್ಲಿನ್ ಪೌಡರ್ ಮಿಕ್ಸ್ ಮಾಡಿ. ಗಿಡದ ಬುಡ ಪೂರ್ತಿ ನೆನೆಯೋ ಥರ ಡ್ರೆಂಚಿಂಗ್ ಮಾಡಿ. ಆಗ ಮಾತ್ರ ರಿಸಲ್ಟ್ ಸಿಗೋದು. ಟ್ರೈಕೋಡರ್ಮಾ ಬಳಸಿದ್ರೆ ಇನ್ನೂ ಒಳ್ಳೆಯದು. ಮುಖ್ಯವಾಗಿ ಹೊಲದಲ್ಲಿ ನೀರು ನಿಲ್ದಂಗೆ ನೋಡಿಕೊಳ್ಳಿ. ಇದೇ ಥರದ ಕೃಷಿ ಮಾಹಿತಿಗಾಗಿ ಮರಿದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.